ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಇಲ್ಲ, ಸುಮ್ಮನೆ ಮನೆಯಲ್ಲಿ ಸ್ಟಾಕ್ ಇಟ್ಕೋಬೇಡಿ ಅಂತ ಡೇ ಒನ್ನಿಂದ ನಾವು ಹೇಳ್ತಾ ಇದ್ದೀವಿ. ಆದರೆ ಕೆಲವರು ಮಾತು ಕೇಳದೆ ಈ ಥರ ಇಟ್ಕೊಂಡಾಗ ಏನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ನೋಡಿ ಈ ಸ್ಟೋರಿಯನ್ನು. ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಮನೆ ಧಗ ಧಗ ಅಂತ ಹೊತ್ತಿ ಉರಿದಿದೆ. ಧಾರವಾಡ ತಾಲೂಕು ತಡಕೋಡ ಗ್ರಾಮದಲ್ಲಿ ನಡೆದ ಘಟನೆ. ಮನೆಯಲ್ಲಿ ಅಕ್ರಮವಾಗಿ ಪೆಟ್ರೋಲನ್ನು ಸಂಗ್ರಹಿಸಿಟ್ಟಿದ್ದ ಮನೆ ಮಾಲೀಕ ಏಕಾಏಕಿ ಪೆಟ್ರೋಲ್ಗೆ ಬೆಂಕಿ ತಗುಲಿದ ಕಾರಣ ಇಡೀ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ. ಈ ದುರಂತದಲ್ಲಿ 32 ವರ್ಷದ ಪೂರ್ಣಿಮಾ ಹಾದಿಮನಿ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 80% ಮಹಿಳೆಯ ದೇಹ ಸುಟ್ಟಿರುವಂತಹ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. 40% ದೇಹ ಸುಟ್ಟಿದ್ರೇ ಬದುಕುಳಿಯುವಂಥದ್ದು ಸಾಧ್ಯತೆ ಕಡಿಮೆ ಅಂತಾರೆ. ಇಲ್ಲಿ 80%. ಕಾರಣ ಏನು ಹೇಳಿ? ಮನೆ ಮಾಲೀಕ ಅಕ್ರಮವಾಗಿ ಪೆಟ್ರೋಲ್ ಸಂಗ್ರಹಿಸಿಟ್ಟಿದ್ದ. ನಾವು ಹೇಳ್ತಾ ಇದ್ದೀವಿ ಇಡಬೇಡಿ, ಈ ಥರ ತೊಂದರೆ ಆಗುತ್ತೆ ಮುಂದೆ ಅಂತ. ನೋಡಿ ಯಾವ ಪ್ರಮಾಣದಲ್ಲಿ ಬೆಂಕಿ ಹತ್ತು ಉರಿದಿದೆ ಅಂತ. ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಪೆಟ್ರೋಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಮನೆ ಮಾಲೀಕ ಪೆಟ್ರೋಲ್ನ ಶೇಖರಿಸಿಟ್ಕೊಂಡಿದ್ದ. ಅದೇಗೋ ಅಚಾತುರ್ಯದಲ್ಲಿ ಬೆಂಕಿ ತಗುಲಿದೆ. ನೀವು ಪೆಟ್ರೋಲ್ನ ಇಟ್ಕೊಂಡಾಗ ಬೆಂಕಿ ತಗುಲಿದ್ರೆ ಇನ್ನೇನಾಗುತ್ತೆ? ಮನೆಗಳೆಲ್ಲ ಬೆಂಕಿ ಹೊತ್ತು ಉರಿದು ಹೋಗಿದೆ. ಪಾಪ ಪೂರ್ಣಿಮಾ ಹಾದಿಮನಿ ಅಂತಕ್ಕಂಥ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 80% ಬರ್ನ್ ಇಂಜುರೀಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಈ ಪೆಟ್ರೋಲ್ಗೆ ಬೆಂಕಿ ತಗುಲಿದ್ದಾದರೂ ಹೇಗೆ? ಸುಮಾರು ಎಷ್ಟು ಪೆಟ್ರೋಲ್ ಸಂಗ್ರಹಿಸಿಟ್ಕೊಂಡಿದ್ದ ಈ ಮನೆ ಮಾಲೀಕ ಅಂತ? ನಿಜ ಅರವಿಂದ್, ಕಳೆದ ವಾರ ಧಾರವಾಡ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಏನಿಸಿದ್ರೆ ಪೆಟ್ರೋಲ್ ಶಾರ್ಟೇಜ್ ಇತ್ತು. ಹೀಗಾಗಿ ಸ್ವಲ್ಪ ಜನ ಎಲ್ಲರೂ ಪ್ಯಾನಿಕ್ ಆಗಿದ್ರು. ಕ್ಯಾನ್ಗಳಲ್ಲಿ ಏನಂತಿದ್ರೆ ಪೆಟ್ರೋಲ್ನ ತುಂಬಿಕೊಂಡು ಇಟ್ಕೊಂಡಿದ್ರು. ಈ ಕುಟುಂಬ ಏನಿದೆ, ಈ ಕುಟುಂಬದವರು ಮದುವೆ ಕಾರ್ಯಕ್ರಮಗಳಲ್ಲಿ ಏನು ರಥ ಓಡಿಸ್ತಾರೆ, ಆ ರಥಕ್ಕೆ ಹಾಕ್ಲಿಕ್ಕೆ ಪೆಟ್ರೋಲ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು. ನಮಗೆ ಮುಂದೆ ಪೆಟ್ರೋಲ್ ಸಿಗ್ಲಿಕ್ಕಿಲ್ಲ ಅನ್ನೋಂತ ಉದ್ದೇಶದಿಂದ ಅಡುಗೆ ಮನೆಯಲ್ಲಿ 5 ಲೀಟರ್ ಕ್ಯಾನ್ ನಲ್ಲಿ ಏನಂತಿದ್ರೆ ಒಂದು ಪೆಟ್ರೋಲ್ ಅನ್ನ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಕಳೆದ ರಾತ್ರಿ ಅಡುಗೆ ಮನೆಯಲ್ಲಿ ಇರುವಂತ ಬೆಂಕಿ ಸ್ಪಾರ್ಕ್ ಆಗಿ ಆ ಒಂದು ಕ್ಯಾನಿಗೆ ಏನಂತ ಹೇಳಿದ್ರೆ ಹತ್ತೋದ್ರಿಂದ ಅದು ಸ್ಫೋಟ ಆಗಿ ಆ ಪೂರ್ಣಿಮಾ ಅನ್ನುವಂತ ಮಹಿಳೆ ಏನಂತ ಹೇಳಿದ್ರೆ ಇದರಲ್ಲಿ ಗಾಯಗೊಂಡಿರುವಂತದ್ದು. ಸದ್ಯಕ್ಕೆ ಆ ಮಹಿಳೆಗೆ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದ್ರೆ ಗಂಭೀರ ಗಾಯ, 80% ಗಾಯ ಸುಟ್ಟಿರೋದ್ರಿಂದ ಬದುಕುಳಿಯುವಂತ ಸಾಧ್ಯತೆ ಕಡಿಮೆ ಇದೆ ಅನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ಅರವಿಂದ್.